ಇಲ್ಲೂ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಘೋಷವಾಕ್ಯ ಏನು ಗೊತ್ತಾ? ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಗಲಿ. ಕರ್ನಾಟಕ ಹೆಸರಾಯಿತು, ಕನ್ನಡ ನಮ್ಮೆಲ್ಲರ ಉಸಿರಾಗಲಿ, ನಿಮ್ಮೆಲ್ಲರ ಉಸಿರಾಗಲಿ. ಇಡೀ 7 ಕೋಟಿ ಜನರ ಉಸಿರಾಗಲಿ. ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಕನ್ನಡಿಗರೇ. ಅವ್ರ ಮಾತೃಭಾಷೆ ಮಾತಾಡಬೇಡಿ ಅಂತ ನಾವು ಹೇಳಲ್ಲ, ಆದರೆ ವ್ಯಾವಹಾರಿಕ ಭಾಷೆಯಾಗಿ ಕನ್ನಡ ಬಳಸಿ. ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಿ. ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ಆಗ್ತಾನೆ ಗೋಕಾಕ್ ಚಳುವಳಿ ಮುಗಿದಿತ್ತು. ನಾನು 83ರಲ್ಲಿ MLA ಆದೆ. 83 ಮೇ ತಿಂಗಳಲ್ಲಿ ಕನ್ನಡ ಕಾವಲು ಸಮಿತಿ ರಚನೆ ಆಯಿತು. ನಾನು ಅದರ ಮೊದಲನೇ ಅಧ್ಯಕ್ಷ. ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ದರು. ನನಗೆ ಕರೆದು ಹೇಳಿದರು, ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ, ನಿಮ್ಮನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಗೋಕಾಕ್ ಚಳುವಿಯ ಪ್ರಭಾವ, ಅದರ ಹೋರಾಟ, ಅದರ ಬಿಸಿ ನಮ್ಮ ಮೇಲಿದೆ. ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು, ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು. ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡೆ ಅವರಿಗೆ, ನಾನೇನು ಸಾಹಿತಿನೂ ಅಲ್ಲ, ಕನ್ನಡ MAನೂ ಓದಿಲ್ಲ, ನನ್ನನ್ನು ಯಾಕ್ರಿ ನೀವು ಕರೆದು ಇದನ್ನು ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಹೆಗ್ಡೆ. ಇಲ್ಲ, ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಅದನ್ನು ನಾನು ಗುರುತಿಸಿದ್ದೇನೆ, ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದ್ರು. ನಾನು 1 ವರ್ಷ 1 ತಿಂಗಳು 2 ತಿಂಗಳು ಇದ್ದೆ. 2 ತಿಂಗಳು ಇದ್ದೆ ಅನ್ನೋ ಕಾಣಿಸುತ್ತೆ. ಆಮೇಲೆ ನನ್ನನ್ನು ಮಿನಿಸ್ಟ್ರು ಮಾಡಿಬಿಟ್ರು. ಆಮೇಲೆ ಬೇರೆಯವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು. ಇಲ್ಲ, ನಾನು ಆಗ ರೇಷ್ಮೆ ಮಂತ್ರಿ ಆದೆ. 84 ಆಗಸ್ಟ್ 17ನೇ ತಾರೀಕು ರೇಷ್ಮೆ ಮಂತ್ರಿ ಆದದ್ದು. ಮೇ ತಿಂಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾದದ್ದು 83ರಲ್ಲಿ. 84ರಲ್ಲಿ ಮಿನಿಸ್ಟರ್ ಆದದ್ದು ಆಗಸ್ಟ್ 14ನೇ ತಾರೀಕು. ಹಾಗಾಗಿ ನಾನು ಹೇಳಿದೆ, ನೋಡಿ, ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನು ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರು ರಾಜ್ಯದಲ್ಲಿ ಇದೆಯಾ? ತಮಿಳುನಾಡಿನಲ್ಲಿ ಇದೆಯಾ? ಆಂಧ್ರದಲ್ಲಿದೆಯಾ? ಕೇರಳದಲ್ಲಿದೆಯಾ? ಉತ್ತರ ಪ್ರದೇಶದಲ್ಲಿದೆಯಾ? ಬಿಹಾರ್ನಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಒರಿಸ್ಸಾದಲ್ಲಿದೆಯಾ? ಕರ್ನಾಟಕದಲ್ಲಿ ಕನ್ನಡ ಕಾಯಲಿಕ್ಕೆ, ಕನ್ನಡವನ್ನು ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ, ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ಮಾಡಿದ್ದು ಕರ್ನಾಟಕದಲ್ಲಿ ಅದೇ ಮೊದಲನೇ ಬಾರಿ. ಈಗ ಅದೇ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು. ಅದರ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆಯವರು. ನಮ್ಮ ಸ್ವಲ್ಪ ಇಂಪ್ರೂವ್ಡ್ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅದರ ಪ್ರಾಧಿಕಾರದ ಈಗ ಸಮಿತಿ ಇಲ್ಲ, ಪ್ರಾಧಿಕಾರ ಆಗಿದೆ, ಅದರ ಅಧ್ಯಕ್ಷರಾಗಿದ್ದಾರೆ.
ನಾನು ಅವತ್ತು ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡೋದು ಪ್ರಾರಂಭ ಮಾಡಿದ್ದು, ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ. ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀನಿ. ಹೊರ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಸೈನ್ ಹಾಕ್ತೀನಿ. ನಾನು ಇಂಗ್ಲೀಷ್ನಲ್ಲಿ ಸೈನ್ ಹಾಕೋದೇ ಇಲ್ಲ ಅಂತಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ಇಂಗ್ಲೀಷನ್ನು ಕಲಿಬೇಡಿ ಅಂತ ಹೇಳಲ್ಲ, ಅಥವಾ ಇನ್ಯಾವುದೇ ಭಾಷೆಯನ್ನು ಕಲಿಬೇಡಿ ಅಂತ ಹೇಳಲ್ಲ. ಕಲೀರಿ, ಆದರೆ ನಮ್ಮ ಮಾತೃಭಾಷೆ, ಈ ನಾಡಿನ ಭಾಷೆ, ರಾಜ್ಯ ಭಾಷೆ, ಅದಕ್ಕೆ ಅಗ್ರಸ್ಥಾನ ಇರಬೇಕು. ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು, ಮತ್ತು ಕನ್ನಡದಲ್ಲಿ ವ್ಯವಹರಿಸ್ತಕ್ಕಂಥದ್ದನ್ನು ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷೆ ಆಗಲಿಕ್ಕೆ ಸಾಧ್ಯ. ಅದನ್ನು ಮಾಡಬೇಕು. ಈಗ ಗೋಕಾಕ್ ಚಳುವಳಿ ಯಾಕೆ ನಡೀತು ನಿಮಗೆಲ್ಲ ಗೊತ್ತಿದೆ. ಭಾಳ ಜನ ಇಲ್ಲ ಗೋಕಾಕ್ ಚಳುವಳಿನಲ್ಲಿ ಹೋರಾಟ ಮಾಡಿದ್ರು. ನಮ್ಮ ಬೆಲ್ಲದವರು ಕೂಡ ಇದ್ದರು. ನಾನು ಕೂಡ ಗೋಕಾಕ್ ಚಳುವಳಿನಲ್ಲಿ ಇದ್ದೆ, ಆದರೆ ಮುಂದ್ಗಡೆ ಇರಲಿಲ್ಲ. ಮಲ್ಲೇಶ್ ಇದ್ದರು, ಟಿ ಮಲ್ಲೇಶ್, ಗೊತ್ತಲ್ಲ ನಿಮಗೆ? ಟಿ ಮಲ್ಲೇಶ್ ಇದ್ದರು. ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಗೋಕಾಕ್ ಚಳುವಳಿಗೆ. ಬಹುಶಃ ಇದಕ್ಕೆ ವೇಗ ಸಿಕ್ಕಿದ್ದು ರಾಜ್ಕುಮಾರ್ ಅವರು ಈ ಗೋಕಾಕ್ ಚಳುವಳಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ವೇಗ ಸಿಕ್ತು. ಅದಕ್ಕೆ ನಮ್ಮ ಸಾರಾ ಗೋವಿಂದ್ ಮೊದಲು ಪ್ರಾರಂಭ ಆದದಲ್ಲಿ ಧಾರವಾಡ ಮತ್ತು ಮೈಸೂರು, ಆಮೇಲೆ ಬೆಂಗಳೂರು, ಆಮೇಲೆ ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಬಹುಶಃ ಇದು ಒಂದು ಐತಿಹಾಸಿಕವಾದಂಥ ಚಳುವಳಿ. ಅದನ್ನು ಗೋಕಾಕ್ ಚಳುವಳಿ ಅನ್ನೋದಕ್ಕಿಂತ ಕನ್ನಡ ಚಳುವಳಿ ಮತ್ತು ಭಾಷಾ ಚಳುವಳಿ ಅಂತ ಕರೆದರೆ ಸೂಕ್ತ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಭಾಷಾ ಚಳುವಳಿ ಯಾಕಂತಂದರೆ ಗೋಕಾಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಯಿತು. ಅದಕ್ಕೋಸ್ಕರ ಗೋಕಾಕ್ ಸಮಿತಿ, ಗೋಕಾಕ್ ವರದಿ ಅಂತ ಅವರು ವರದಿ ಕೊಟ್ಟರು. ಅದಕ್ಕೋಸ್ಕರ ಗೋಕಾಕ್ ವರದಿ. ಬಹುಶಃ ಕರ್ನಾಟಕದಲ್ಲಿ ಭಾಷಾ ಚಳುವಳಿಗಳ ಹೋರಾಟ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕವಾಗಿ ನಡೆದಂಥ ಚಳುವಳಿ ಈ ಭಾಷಾ ಚಳುವಳಿ ಮತ್ತು ಕನ್ನಡದ ಚಳುವಳಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ? ನೀವೆಲ್ಲ ಕನ್ನಡಿಗರು. ರಾಯಚೂರಿನಲ್ಲಿ ಯಾವುದೇ ಭಾಷೆ ಮಾತಾಡ್ತಾರೆ, ಮಾತಾಡಲಿ. ಯಾವ ಭಾಷೆಗೂ ವಿರೋಧ ಇಲ್ಲ, ನಾವು ಯಾವ ಭಾಷೆಗೂ ವಿರೋಧ ಇಲ್ಲ. ಆದರೆ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಬೇಕು. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದಾಗ ಎಲ್ಲ ಇಂಗ್ಲೀಷ್ ಟೈಪ್ ರೈಟರ್ಗಳಿದ್ವಲ್ಲ, ಈಗೇನು ಟೈಪ್ ರೈಟರ್ಗಳು ಮುಂದಕ್ಕೆ ಕೊಂಡೋಗ್ಬಿಟ್ಟಿದ್ದಾವೆ, ಇಲ್ಲ ಈಗೇನು ಬಳಕೆ ಇಲ್ಲ ಅವು. ಆಗ ನಾನು ಇದ್ದಾಗ ಎಲ್ಲ ಇಂಗ್ಲೀಷ್ ಟೈಪ್ ರೈಟರ್ಗಳನ್ನೆಲ್ಲ ಕಿತ್ಕೊಂಡು ಕನ್ನಡ ಟೈಪ್ ರೈಟರ್ ಕೊಡ್ತಾ ಇದ್ದೆ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.